ಇಲ್ಲಿ ಎಲೆಕ್ಷನ್ ನಡೆದಲ್ಲಿ ಏನಿದ್ರು ಗವಿಸಿದ್ದಪ್ಪದ ಸೆಲೆಕ್ಷನ್ ಮಾಡಿ ವೇದಿಕೆ ಪ್ರತಿ ವರ್ಷ ನಿಮ್ಮ ಕಣ್ಣು ಮುಂದೆ ನಿಮ್ಮ ಮನದ ಮುಂದೆ ತಂದು ನಿಲ್ಲಿಸ್ತದೆ. ಈ ವರ್ಷ ಈ ನಿಮ್ಮ ಜಾತ್ರೆಗೆ ವಿಶೇಷ ಸಾಧಕರಾಗಿ ಇಲ್ಲೇನು ಎಲೆಕ್ಷನ್ ನಡೆದಿಲ್ಲ, ನಾಮಿನೇಷನ್ ಇಲ್ಲ, ರೆಕಮೆಂಡೇಶನ್ ಅಂತೂ ಮೊದಲ ಇಲ್ಲ. ಇಲ್ಲಿ ಎಲೆಕ್ಷನ್ ನಡೆದಲ್ಲಿ ಏನಿದ್ರು ಗವಿಸಿದ್ದಪ್ಪದ ಸೆಲೆಕ್ಷನ್ ಮಾಡ್ತಾನ ಅವ್ರಿಗಷ್ಟೇ. ಯಾರಿಗಾತ್ರ ಸೆಲೆಕ್ಷನ್ ಮಾಡ್ತಾನ ಅವ್ರು ನಿಮ್ಮ ಎದುರಿಗೆ ಬಂದು ನಿಲ್ತಾರಷ್ಟೆ. ನಮಗೂ 100 ಪತ್ರ ಹಾಕಿ ಹೇಳಿರ್ತಾರ, ಆದ್ರೂ ನಾವೇನು ಕೇಳೋದಕ್ಕೆ ಅಲ್ಲ ಅವ್ರಿಗೆಲ್ಲ. ಇಲ್ಲಿ ನಿಮ್ಮ ಮುಂದ ಒಬ್ಬ ಅಮ್ಮ ಕುಂತಾಳ. ಆಕೆ ಹೆಸರು ಶಾರಮ್ಮ. ಬೆಳಗಾವಿ ಹತ್ರ ಚಿಕ್ಕಲಗುಡ್ಡದವರು. ಜೀವನದ ಪ್ರಸಂಗಗಳು ಹೆಂಗೆ ಬರ್ತಾವಂದ್ರೆ, ಆಕೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಯ್ತು. 7 ತಿಂಗಳ ಮಗುವಿಗೆ ಆಕೆ ಗರ್ಭವತಿ ಇದ್ದಾಗ ಯಜಮಾನ್ ತೀರ್ಕೊಂತಾನ. ಗಂಡ ತೀರ್ಕೊಂಡ ಮೇಲೆ ಆಕೆಗೆ ಮಗ ಹುಟ್ಟತಾನ. ಮಗನ ಜೀವನಕ್ಕೆ ಏನು ಮಾಡಬೇಕು, ಹೊಲ ಇಲ್ಲ, ಇದೊಂದಿಷ್ಟೇನೋ 1 ಎಕರೆ ಹೊಲ. ತಂದೆ ಸಹಕಾರದೊಂದಿಗೆ ಏನೋ ಕೆಲಸ ಪ್ರಾರಂಭ ಮಾಡ್ತಾಳೆ. ಆಕೆ ಓದಿದ್ದು ಬರೇ 3ನೇ ಕ್ಲಾಸ್. ನಿಮಗೆ ಆಶ್ಚರ್ಯ ಅನಿಸ್ಬೋದು. ನಾನು ಕೇಳಿದೆ ಅಮ್ಮಗೆ, ಆಕೆ ಒಂದೇನೋ ಕೆಲಸ ಮಾಡ್ತಾಳೆ, ನೀ ಎಷ್ಟು ದುಡಿತೀಯಮ್ಮ ಅಂತ ಕೇಳಿದೆ ನಾನು. ಪ್ರತಿ ವರ್ಷ 50 ರಿಂದ 60 ಲಕ್ಷ ದುಡಿತೀನಿ ಅಪ್ಪರ ಅಂತ ಹೇಳಿ. ಈಗ ಬಿಡುದೇ ಇಲ್ಲ, ಅವ್ರು ಕೆಳಗಿಡಿದ್ರಾಗ ನಮ್ಮ ಮಂದಿ ಫೋನ್ ನಂಬರ್ ತೊಗೊಂತಾರ. ಏನಾರ ಮಾಡ್ತೀರಿ ಹೇಳಿ, ನಮಗೊಂದು ಸ್ವಲ್ಪ ವಿದ್ಯೆ ಕಲಿಸ್ಕೊಡ್ರಿ. ಏನು ದಾರ ಕಟ್ಕೊಂಡಿರಿ, ಏನು ಮಾಡಿರಿ ನೀವು ಅಂದ್ರೆ 50-60 ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ 3ನೇ ಕ್ಲಾಸ್ ಓದಿದ ಹೆಣ್ಮಗಳು ದುಡಿತಾಳ. ಮತ್ತಕ್ಕೆ ಏನು ಮಾಡ್ತಾಳ್ರಿ ಅಂತದಂದ್ರೆ ಕೌದಿ ಹೊಲಿತಾಳ. ಕೌದಿ ಹೊಲದ 50-60 ಲಕ್ಷ ದುಡಿತಾಳ. ಅಲ್ಲ, ಕೌದಿ ಹೊಲೆ ಅದ್ರೊಳಗೆ ಏನು 50-60 ಲಕ್ಷ? ನಮ್ಮ ಊರಾಗ ನಾವು ಹೊಚ್ಕೊಂಡು ಮುಕ್ಕೊಂಡಿವಿ, ಅದ್ರ ಹೊಲ್ದಿಲ್ಲ ನಾವು. ಅಂಥದ್ದೇನೈತ್ರಿ ಅಂದ್ರೆ, ಅಕ್ಕಿ ಹೊಲದ ಕೌದಿ ಅಮೇರಿಕದವ್ರು ತೊಗೊಂತಾರ. ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾಳೆ ಕೌದಿ. ಆಮೇಲೆ ನಾ ಕೇಳಿದೆ, ಅಲ್ಲಮ್ಮ ಮತ್ತೆ ನೀ ಅಮೇರಿಕದವ್ರಿಗೆ ನಿನ್ನ ಕೌದಿ ಕಳಿಸ್ತಿ, ನೀವು ಓದಿದ್ದು 3ನೇ ಕ್ಲಾಸ್, ಮತ್ತು ಭಾಷೆ ಹೆಂಗೆ ನಿನಗಂದು? ಯಪ್ಪ, ನಾ ಇಂಗ್ಲೀಷ್, ಹಿಂದಿ, ಮರಾಠಿ, ಕನ್ನಡ, ಕೊಂಕಣಿ 5 ಭಾಷೆ ಮಾತಾಡ್ತೀನಿ. PhD ಅವರು ನನ್ನಂಗೆ ಇಂಗ್ಲೀಷ್ ಮಾತಾಡೋದು. ಹಂಗಂದಿದ್ದಕ್ಕೆ ನಾ ಇಂಗ್ಲೀಷ್ನಾಗ ಮಾತಾಡಿಲ್ಲ, ಒಟ್ಟು ಕನ್ನಡದಾಗ ಮಾತಾಡಿ ನಕ್ಕಿ ಜೊತೆ. ಮತ್ತಷ್ಟೇ ಅಲ್ಲ, 50-60 ಮಂದಿ ಕೆಲಸ ಕೊಟ್ಟಾಳೆ ಹೆಣ್ಮಗಳಕ್ಕೆ. 3ನೇ ಕ್ಲಾಸ್ ಓದಿದ ಹೆಣ್ಮಗಳು. 3ನೇ ಕ್ಲಾಸ್ ಓದಿದ ಹೆಣ್ಮಗಳು 5 ಭಾಷಾ ಮಾತಾಡಿ 50 ಮಂದಿಗೆ ಉದ್ಯೋಗ ಕೊಟ್ಟು 50-60 ಲಕ್ಷ ರೂಪಾಯಿ ವರ್ಷಕ್ಕೆ ದುಡಿತಾಳಂದ್ರೆ ನಾವೇನಂತೀವಿ ಅಂದ್ರೆ, ನಮ್ಮ ಹಣೆ ಬರನ್ನ ಸರಿಗಿಲ್ರಿ ಅಂತ ನಾವು ಅಂತೀವಿ. ಆದ್ರೆ ಆಕಿ ನಮಗೇನು ಸ್ಫೂರ್ತಿ ಕೊಟ್ಟಾಳ ಅಂದ್ರೆ, ಹಣೆಯ ಬರಹವನ್ನ ಬೆವರ ಹನಿಯಿಂದ ಅಳುಕಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವ ಸತ್ಯ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಆ ತಾಯಿಗೆ ಬರೇ ಚಪ್ಪಾಳೆ ತಟ್ಟು ಹೋಗ್ಬೇಡ್ರಿ ನೀವು, ಒಂದೆರಡು ಸ್ಫೂರ್ತಿಯನ್ನ ನಮ್ಮ ಎದೆಯೊಳಗೆ ಉಡಿಸ್ಕೊಂಡು ಹೋಗ್ಬೇಕು ನಾವು. ಮತ್ತು ದುಡಿಯುವುದನ್ನು ಕಲಿಬೇಕು ನಾವೆಲ್ಲ. ದೇವ್ರು ಎಷ್ಟು ದೊಡ್ಡವಂದ್ರೆ, ಕಾಲಿಲ್ದವ್ರು ಭಾಳ ಮಂದಿ ಹುಟ್ಸ್ಯಾನ, ಕೈ ಇಲ್ದವ್ರು ಅದಾರ, ಕಣ್ಣಿಲ್ದವ್ರು ಅದಾರ, ಕಾಲಿಲ್ಲದ ಕುಂಟ್ರದಾರ, ಕೈ ಇಲ್ದವ್ರು ಅದಾರ, ಕಣ್ಣಿಲ್ದವ್ರು ಅದಾರ, ಮಾತು ಬರಲಾರ್ದ ಮೂಕ್ರದಾರ, ತಲೆ ಇಲ್ದವ್ರಂತೂ ಭಾಳ ಮಂದಿ ಅದೀವಿ, ಪ್ರಶ್ನೆನೇ ಇಲ್ಲ. ಅದರ ಆಶ್ಚರ್ಯ, ದೇವನ ಸೃಷ್ಟಿ ಎಷ್ಟು ವೈಚಿತ್ರ್ಯ ಅಂದ್ರೆ, ಕಾಲಿಲ್ದವ್ರು ನುಟ್ಸ್ಯಾನ, ಕೈ ಇಲ್ದವ್ರು ನುಟ್ಸ್ಯಾನ, ಕಣ್ಣಿಲ್ಲದವ್ರು ನುಟ್ಸ್ಯಾನ, ಬಾಯಿ ಇಲ್ದವ್ರು ನುಟ್ಸ್ಯಾನ, ಆದ್ರೆ ಹೊಟ್ಟಿಲ್ದವ್ರನ್ನೊಬ್ಬರನ್ನು ಹುಟ್ಟಿಸಿಲ್ಲ ಅಂತ ದೇವರು. ಯಾಕಂದ್ರೆ ಅವನು ಕಾಲಿರ್ಲಿ ಬಿಡ್ಲಿ, ಕಣ್ಣಿರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ, ಬಾಯಿ ಇರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ,
ಹಟ್ಟಿ ಯಾಕಿಟ್ಟಾನ ಅಂದ್ರೆ ಎಲ್ಲರೂ ದುಡದೇ ಉಣಬೇಕು ಅನ್ನೋದು ದೇವನ ಸೃಷ್ಟಿಯ ಸತ್ಯ. ಅದಕ್ಕಾಗಿ ಆ ಯಮ್ಮ ನಮಗೊಂದು ಸ್ಫೂರ್ತಿ. ನಿಮಗೊಂದು ಹೊಸ ಈ ವರ್ಷ ಕಾಯಕ ದೇವೋಭವ ಅನ್ನುವಂಥದ್ದು ಜಾಗೃತಿ ಜಾಥಾ ಮಾಡಿದ್ವಿ. ಮಕ್ಕಳೆಲ್ಲ ಹೆಜ್ಜೆ ಹಾಕಿದ್ರು. ನಿಮಗೆ ಈ ವರ್ಷ ಹೊಸ ಜಾತ್ರೆಗೆ ಹೋಗ್ತಿರಲ್ಲ, ಇಂಥವ್ರು ಕರ್ನಾಟಕದೊಳಗೆ ಏನು ಒಂದು 100 ಮಂದಿ ಇಂಥವ್ರನ್ನು ಒಂದು 100 ಮಂದಿ ಆಯ್ಕೆ ಮಾಡಿ ಅಂಥವ್ರು ಮಾಡಿದ ವಸ್ತುಗಳ ಮಾರಾಟ ಮಳಿಗೆ ಮತ್ತು ಅವರ ಜೀವನ ಪ್ರದರ್ಶನದ ಒಂದು 100 ಮಳಿಗೆಗಳು ಒಂದು ಟೆಂಟ್ ಹಾಕ್ಸಿತ್ತೆ. ಅಂದ್ರೆ ನಮ್ಮ ಯುವಕರು ತಾಯಂದಿರು ನೀವು ಆ ಟೆಂಟ್ಗಳಲ್ಲಿ ಹೋದ್ರೆ, ಇವೇನು ನೀವು ಜೋಕಾಲಿ ಆಡಕ್ಕೆ ಹೋಗ್ತಿರಲ್ಲ, ಅಲ್ಲಿ ನಿಮ್ದೇನಂದ್ರೆ ಜೋಕಾಲಿ ಆಡೋದು, ಗೋಬಿ ಮಂಚೂರಿ ತಿನ್ನೋದು, ಹೊರಲಾರದಷ್ಟು ಅವು ಬಳಿ ಸ್ಟೇಷನರಿ ತೊಗೊಂಡು ಬರೋದು, ಇಷ್ಟ ನಿಮಗೆ ಜಾತ್ರೆ ಅಂದ್ರೆ. ಈ ಸಲ ಅಲ್ಲಿ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ನಿಂದ ಒಂದು ಟೆಂಟ್ ಹಾಕಿದೆ. ನೀವೇನು ಜೋಕಾಲಿ ಆಡ್ತೀರ ಅದರ ಮೂಲಿಗೆ ಅಲ್ಲಿ ಕರ್ನಾಟಕದವರು ಈಗೇನು ಶಾರಮ್ಮನ ಪರಿಚಯ ಮಾಡಿದ್ಮೇಲೆ ಅಂಥ ಒಂದು 100 ವಿಶೇಷ ವ್ಯಕ್ತಿಗಳು ಸಾಧನೆ ಮಾಡಿದ್ದು, ಓದ್ದವರು ಓದ್ಲಾರ್ದವರು ಏನು ದುಡಿದು ಬದುಕಕ್ಕೆ ಸಾಧ್ಯ ಐತಿ ಅನ್ನುವಂಥವ್ರು ಕರ್ನಾಟಕದಿಂದ 100 ಮಂದಿ ಬಂದು ಸ್ಟಾಲ್ ಹಾಕ್ಯಾರಲ್ಲಿ. ನೀವು ಯುವಕರು ತಾಯಂದಿರು ಮಕ್ಕಳು ಅದ್ರಾಗ ಹೋದ್ರ ಕೊನೆಯ ಪಕ್ಷ 100 ಐಡಿಯಾ ಬರ್ತಾವ ನಮಗೆ, ಅವ್ರು ಏನೇನು ಉದ್ಯೋಗ ಮಾಡಬಹುದು ಅನ್ನೋದು. ಮತ್ತು ಅದು ಬರ್ಲಿಕ್ಕರು ಕೊನೆಗೆ ನೀವೇನು ಕಲಿಬಹುದು ಅಂದ್ರೆ, ಇಷ್ಟು ಮಂದಿ ಇಷ್ಟು ಮಾಡ್ಯಾರ, ನನ್ನ ಜೀವನದಾಗ ಆಗ್ಲಿಲ್ಲ, ತಪ್ಪು ಮಾಡಿದ್ನಪ್ಪ ಅಂತ ಬಂದರೂ ಸಾಕು, ನಿಮ್ಗೆ ಚಲೋದು ಮಾಡ್ದಂಗ. ಅದಕ್ಕೆ ನೀವು ಜಾತ್ರೆಗೆ ಹೋದ್ರಂದ್ರೆ ಈ ವರ್ಷ ಗೌಶಿದ್ದಪ್ಪಜನ ಗದ್ದಿಗೆ ಹೋದ ತಕ್ಷಣ ಸೀದಾ ಬಳಿ ಅಂಗಡಿಗೆ, ಸ್ಟೇಷನರಿ ಅಂಗಡಿಗೆ, ಮಿಠಾಯಿ ಅಂಗಡಿಗೆ, ಆ ಗೋಬಿ ಮಂಚೂರಿಗೆ ಹೋಗಂಗಿಲ್ಲ, ಸೀದಾ ಮೂಲಿಗೆ ಹೋಗೋದಲ್ಲ. ಅಲ್ಲಿ ಹೋಗಿ ಒಂದು ಸಲ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ನಾಗ ಅಡ್ಡಾಡೋದು. ಅದ್ರ ಜೊತೆಗೆ ಅದನ್ನೆಲ್ಲ ನೋಡ್ರಿ, 100 ಮಳಿಗೆಗಳದಾವಲ್ಲಿ. ಅಲ್ಲಿ ಇನ್ನೊಂದು ಮಾಡಿಸಿನಿ, ತಾಯಂದಿರಿಗೆ ಗೊತ್ತಿರ್ಬೇಕು. ಅಲ್ಲಿ ಇನ್ನೊಂದು ಹೊಸದೊಂದು ಈ ತೋಟಗಾರಿ ಇಲಾಖೆಯವ್ರಿಗೆ ಹೇಳಿ ಒಂದು ಟೆರೆಸ್ ಗಾರ್ಡನ್ ಪ್ಲಾನ್ ಮಾಡಿಸಿನಲ್ಲಿ. ಅಂದ್ರೆ ನಿಮ್ದು 30-40 ಸೈಟ್ ಇತ್ತು ಅಂದ್ರೆ ಒಂದು 30-40 ಸೈಟ್ನಾಗ ನಮ್ಮ ಮನಿ ಮ್ಯಾಳಿಗೆ ಮೇಲನ್ನ ನಮ್ಮ ಊಟಕ್ಕೆ ಏನು ಬೇಕು ಸಾಮಾನು, ನಾವು ಹೆಂಗೆ ಕಾಯಿಪಲ್ಯ ಬೆಳಿಬೋದು ಅನ್ನೋದು ಒಂದು ಟೆರೆಸ್ ಗಾರ್ಡನ್ ಮಾಡಿಸಿನಲ್ಲಿ. ನೀವು ಹೋಗಿ ನೋಡಿ, ಬರೇ ಮೊಬೈಲ್ನಾಗ ಕುಂತಿರ್ತೀರಿ ನೀವು. ಆ ಟೆರೆಸ್ ಗಾರ್ಡನ್ ಎದಕ್ಕೆ ಮಾಡಿಸಿದ್ನೇನಂದ್ರೆ, ಈಗ ಯಜಮಾನ ನೌಕರಿಗೋ ಹೊಲಕ್ಕೋ ಅಂಗಡಿಗೆ ಹೋಗಿರ್ತಾನ, ಮಕ್ಕಳು ಸಾಲಿಗೆ ಹೋಗಿರ್ತಾವ, ಮಧ್ಯಾಹ್ನ ಬೀಗರು ಬಂದ್ರಂದ್ರೆ ಉಪ್ಪಿಟ್ಟು ಮಾಡ್ಬೇಕಂದ್ರೆ ನಿಮಗೆ ಕೊತ್ತಂಬರಿ ಸಿಗೋದಿಲ್ಲ, ಹಸಿಮೆಣಸಿಕಾಯಿ ಸಿಗೋದಿಲ್ಲ, ಬರೇ ಜ್ಯೂಸ್ ಕೊಟ್ಟು ಕಂಜೂಸ್ ಅದಿರಿ ನೀವು, ಬರೇ ಅಷ್ಟು ಕೊಟ್ಟು ಕಳಿಸಿಬಿಡ್ತೀರಿ. ಅಟ್ಲೀಸ್ಟ್ ಒಂದು ಮಧ್ಯಾಹ್ನದಾಗ ಬೀಗರು ಬಂದ್ರಂದ್ರೆ ಒಂದಿಟ್ಟು ಕೊತ್ತಂಬರಿ, ಒಂದಿಟ್ಟು ಮೆಣಸಿನ್ಕಾಯಿ, 1-4 ಉಳ್ಳಾಗಡ್ಡಿ, ನಿಮಗೆ ಬೇಕಂದಿದ್ದು ಬದ್ನಿಕಾಯಿ. ಅಂದ್ರೆ ನಂದು 20-30 ಸೈಟ್ ಮ್ಯಾಳಿಗೆ ಮೇಲೆ ನಾ ಹೆಂಗೆ ಕಾಯಿಪಲ್ಯ ಬೆಳಿಬೋದು ಅನ್ನೋದೊಂದು ಮಾಡೆಲ್ ಮಾಡ್ಯಾರ. ಹೆಣ್ಮಕ್ಳು ತಾಯಂದೆಲ್ಲ ಮಾಡೆಲ್ ನೋಡ್ಬೇಕು, ಅದನ್ನ ಹೋಗಿ. ಮಾಡೆಲಿಂಗ್ ಅಲ್ಲ ನಾ ಹೇಳೋದು, ಮಾಡೆಲ್ ಟೆರೆಸ್ ಗಾರ್ಡನ್ ಮಾಡೆಲ್ ಹೇಳೋದು ನಾನು. ಅದನ್ನ ಹೋಗಿ ನೋಡ್ರಿ. ಆಮೇಲೆ ಮೊದಲನೇದು ಅದು ಏನು ಕಲಿಸ್ತೈತಿ ನಿಮ್ಗಂದ್ರೆ ಮೊಬೈಲ್ ಬಿಡಿಸ್ತೈತಿ. ಎರಡನೇದ್ದು ಕೈಯ ಮೈಯ ಬಾಗ್ಸೋದು ಕಲಿಸ್ತೈತಿ. ಅದನ್ನು ಒಂದಿಷ್ಟು ಅದು ಬಳಸಿದ್ರಿ ಅಂದ್ರೆ ನಿಮ್ಮ ಮನಸ್ಸು ಕೆಲಸದೊಳಗೆ ತೊಡಗಿಸ್ಕೊಂತೈತಿ. ಮೈಯ ಕೈಯ ಮುರಿದು ದುಡಿಯೋದು ಕಲ್ತೀವಿ ಅಂದ್ರೆ ಮೈ ಎಳಿತೈತಿ. ಮೈ ಟೆರಸ್ ಈಸ್ ಮೈ ಜಿಮ್ ಅನ್ಬೇಕಷ್ಟ. ನನ್ನ ಟೆರಸ್ ನನ್ನ ಜಿಮ್ ಅಂದ್ಬಿಟ್ರೆ ಮುಗಿದೋತ್ತು. ಅಂದ್ರೆ ಹೆಂಗೆ ಒಂದು 30-40 ಸೈಟ್ನೊಳಗೆ ಬೆಳಿಲಿಕ್ಕೆ ಸಾಧ್ಯ ಐತೆ ಅಂತ ಒಂದು ಟೆರೆಸ್ ಗಾರ್ಡನ್ ಮಾಡೈತಿ. ಅದನ್ನು ನೋಡ್ರಿ. ಮತ್ತು ಶಾರಮ್ಮನಂಥ ಒಂದು 100 ವ್ಯಕ್ತಿಗಳ ಸಾಧಕರ ಸ್ಟಾಲ್ಗಳೆಲ್ಲ ಅದಾವ, ಅದನ್ನು ನೀವು ನೋಡ್ರಿ. ಅಂಥವ್ರು ಶಾರಮ್ಮನ ಈ ಸಾಹಸ ಸಾಧನೆಗೆ, ಅಂದ್ರೆ 7 ತಿಂಗಳ ಗರ್ಭಿಣಿ ಇದ್ದಾಗ ಗಂಡನನ್ನು ಕಳ್ಕೊಂಡು ಸಹಿತ ಒಂದು ಸುಸಕ್ಷಿತ ಸುಸಜ್ಜಿತ ಸುಂದರ ಸಂತೋಷದ ಜೀವನವನ್ನು ಕಟ್ಟಬಹುದು ಅನ್ನೋದಕ್ಕೆ ನಮಗ ತಾಯಿ ಆದರ್ಶ ಇದ್ದಾಳೆ. ಆಕೆಗೆ ಹಿರೇನಾಗವಿಯ ಪೂಜ್ಯರು ಆಶೀರ್ವದಿಸಬೇಕು. ತಮ್ಮ ಜೋರಾದ ಒಂದು ಚಪ್ಪಾಳೆ ಆ ತಾಯಿಗೆ. ಈಗ ಒಟ್ಟರು ಕೌದಿ ಹುಡುಕಾಡ್ತಾರೆ ಮನೆಗೆ ಹೋಗಿದೆಲ್ಲ.
ಎರಡು ಮಾತು ಹೇಳ್ತೇನೆ. ನಮ್ಮ ಮಗುಗಳಿಗೆ ಒಂದೆರಡು ಮಾತು ಹೇಳಿ ಸ್ವಲ್ಪ. ಇಲ್ಲಿ ಇನ್ನೊಬ್ಬ ವಿಶೇಷ ವ್ಯಕ್ತಿ ನಿಮ್ಮೆದುರಿಗೆ ಕೊಳ್ತಿದ್ದಾರೆ. ಅವ್ರ ಹೆಸರು ರಮೇಶ್ ಅಂತ ತಿಳ್ಕೊಂಡು. ಅವರು ಓದಿದ್ದು 5ನೇ ಕ್ಲಾಸ್ ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಕಂದುಕೂರಿನ ಪುಟ್ಟ ಹಳ್ಳಿಯಲ್ಲಿ ಮುಗಿಸಿ, ಒಂದು ಕನ್ನಡ ಮಾಧ್ಯಮದಲ್ಲಿ ಓದಿದ ಹುಡುಗ ಈಗೊಂದು ತಿಂಗಳ ಹಿಂದೆ ಗುಜರಾತಿನ ಗಂಗಾನಗರದ SP ಆಗಿ ಅವರು ಆಯ್ಕೆಗೊಂಡಿದ್ದಾರೆ. ರಾಜಸ್ಥಾನದ ಗಂಗಾನಗರದ ಓದಿದ್ದು ಕನ್ನಡದ ಮಾಧ್ಯಮದ ಪ್ರಾಥಮಿಕ ಶಿಕ್ಷಣ, ಮುರಾರ್ಜಿ ಶಾಲೆ, ಬಾಗಲಕೋಟೆಯಲ್ಲಿ BE ಮುಗಿಸಿ, ಸೂರತ್ಕಲ್ನಲ್ಲಿ MTech ಮುಗಿಸಿ 2020ರಲ್ಲಿ IPS ಪಾಸಾಗಿ ನಮ್ಮ ಜಿಲ್ಲೆಯವರೇ, ನಮ್ಮ ಕೊಪ್ಪಳ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿ ಕಂದುಕೂರಿನವರು. ತಂದೆ ತಾಯಿಗಳಿಬ್ಬರು ಅನಕ್ಷರಸ್ಥರು. ಅನಕ್ಷರಸ್ಥರ ಹೊಟ್ಟೆಯಲ್ಲಿ ಒಬ್ಬ ಅಕ್ಷರಸ್ಥ ಮಗ IPS ಆಗಿದ್ದು ನಮ್ಮ ಹಳ್ಳಿಯ ತಂದೆ ತಾಯಿಗಳು. ಅವರಿಗೆ ನಮ್ಮ ಕೊಪ್ಪಳದ SP ಅವರು ಗೌರವಿಸ್ಬೇಕು ಅಂತ ತಿಳ್ಕೊಂಡು ನಾನು ಅವ್ರನ್ನ ಕೇಳಿಸ್ತೇನೆ. ಇಬ್ಬರು ಅವರು ಸಹಿತ ಹಳ್ಳಿಯಿಂದ ಬಂದವ್ರೆ. ಇಲ್ಲಿ ಬರ್ತ ಮೇಲೆ